ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಭಗವಂತನು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಹಿಂದಿನ ವಿಡಿಯೋ ಮತ್ತು ಆಡಿಯೋದಲ್ಲಿ ಸೂರ್ಯಗ್ರಹದ ಬಗ್ಗೆ ನಾವು ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಎರಡನೆಯ ಭಾಗ. ಸೂರ್ಯಗ್ರಹ ಯಾವ್ಯಾವ ವಿಷಯಕ್ಕೆ ಅಭಿಮಾನಿಯಾದಂತಹ ಗ್ರಹವಾಗತ್ತೆ ಎಂಬುದನ್ನೆಲ್ಲ ತಿಳ್ಕೊಂಡಿದ್ದೇವೆ. ಇದು ಎರಡನೇ ಭಾಗ. ಹಾಗಾಗಿ ಯಾರು ಮೊದಲನೇ ಭಾಗವನ್ನು ಶ್ರವಣ ಮಾಡಿಲ್ಲವೋ ಅಥವಾ ಕೇಳಲಿಲ್ಲವೋ ಅವರು ಮೊದಲನೇ ಭಾಗವನ್ನು ಶ್ರವಣ ಮಾಡಿ ಇದು ಎರಡನೇ ಭಾಗವನ್ನು ಶ್ರವಣ ಮಾಡಿ. ಈ ಶ್ರವಣದಿಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಆತ್ಮಕಾರಕನಾದಂತಹ ಸೂರ್ಯನ ಪರಿಪೂರ್ಣವಾದಂಥ ಅನುಗ್ರಹವಾಗುತ್ತೆ. ಹೆದರಿಕೆ, ತೊಂದರೆ ಮೊದಲಾದ ಪರಿಹಾರ ಆಗ್ತದೆ. ಮತ್ತು ನಮ್ಮ ಜಾತಕದಲ್ಲಿ ಸೂರ್ಯ ವೀಕ್ ಆಗಿದ್ದರೆ ಅಥವಾ ಸೂರ್ಯನ ಗ್ರಹಣದ ಬಹಳಷ್ಟು ದೋಷಗಳಿದ್ದರೆ ಅಂತಹ ಎಲ್ಲ ದೋಷಗಳು ಕೂಡ ನಿವೃತ್ತಿ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಮುಂದಿನ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನೋಡಿ, ಸೂರ್ಯನಿಗೆ ಅನೇಕ ರೀತಿಯಾದಂಥ ಹೆಸರನ್ನು ಹೇಳುವಂಥದ್ದು ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಗೋಚಾರದಲ್ಲಿ ರಾಶಿ ಪ್ರವೇಶ ಮಾಡಿದಂತಹ ಮೊದಲನೆಯ ದಿವಸಗಳಲ್ಲಿ, ಅಂದರೆ ಮೊದಲ 3 ತಿಂಗಳು ವಿಶೇಷವಾದಂಥ ಫಲಗಳನ್ನು ಕೊಡ್ತಾನೆ. ಸೂರ್ಯ ಯಾವಾಗಪ್ಪ ಅಂತಂದರೆ ಮೊದಲು 3 ತಿಂಗಳು ವಿಶೇಷವಾದಂತಹ ಫಲಗಳನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಮೊದಲನೆಯ ದಿವಸದಲ್ಲಿ ವಿಶೇಷವಾದಂಥ ಫಲ ಸೂರ್ಯನಿಂದ ಎಂಬುದಾಗಿ ಹೇಳ್ತಾರೆ. ಅರ್ಥ ಏನಂತಂದರೆ, ನೋಡಿ, ಮೇಷರಾಶಿಗೆ ಸೂರ್ಯನ ಪ್ರವೇಶ ಮಾಡಿದಾಗ ಆರಂಭದ 3 ದಿವಸ 3 ತಿಂಗಳು ವಿಶೇಷವಾದಂಥ ಫಲ. ಇದು ಗೋಚಾರಕ್ಕೆ ಅನ್ವಯವಾಗ್ತದೆ ಇದು. ಹಾಗೆ ಸೂರ್ಯನು ಕೃತ್ತಿಕ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂತಹ ಎಲ್ಲ ಜಾತಕರಿಗೆ, ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಈ ರವಿದಶೆ ಹೇಳುವಂಥದ್ದು ಆರಂಭವಾಗುತ್ತೆ. ಕೃತಿಕ, ಉತ್ತರಾಷಾಢ ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಫಸ್ಟು ಸೂರ್ಯದಶೆ ಅಥವಾ ರವಿದಶೆ ಹೇಳುವಂಥದ್ದು ಆರಂಭವಾಗುತ್ತೆ. ಹಾಗೆ ಸೂರ್ಯಗ್ರಹದ ವಿಶೇಷ ಅನುಗ್ರಹಕ್ಕಾಗಿ ಕಪಿಲಧೇನು, ಹಾಗೆ ಬೆಲ್ಲದ ದಾನ, 7,000 ರವಿಯ ಜಪ, ಹಾಗೆ ಸೂರ್ಯಲಿಂಗಕ ಮಂತ್ರಗಳು ಹೇಳುವಂಥದ್ದು, ಹಾಗೆ ಆದಿತ್ಯ ಹೃದಯ ಪಾರಾಯಣೆ. ಭಾಳಷ್ಟು ಜನಕ್ಕೂ ಎಲ್ಲರಿಗೂ ಕೂಡ ಗೊತ್ತಿದೆ. ಆದಿತ್ಯ ಹೃದಯ ಪಾರಾಯಣೆಯ ಮಾತ್ರದಿಂದ ನಮ್ಮ ಶಾರೀರಿಕವಾದಂತಹ ಮತ್ತು ಮಾನಸಿಕವಾದಂಥ ಅನೇಕ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ಅರ್ಕಶಂಭುರುದಾಹರೇತ್ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ರವಿದೋಷ ಇದ್ದಾಗ ಅಥವಾ ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳಿದ್ದಾಗ ರುದ್ರ ಪಾರಾಯಣೆ ಮಾಡಬೇಕು ಎಂಬುದಾಗೂ ಕೂಡ ಹೇಳ್ತಾರೆ. ರುದ್ರ ಮಂತ್ರಗಳಿಗೆ ಬಹಳಷ್ಟು ವಿಶೇಷವಾದಂಥ ಅರ್ಥಗಳನ್ನು ಕೂಡ ಹೇಳಿದ್ದಾರೆ. ಹಾಗೆ ಇಂತಹ ಈ ರುದ್ರ ಮಂತ್ರಗಳ ಬಗ್ಗೆನೂ ಕೂಡ ಮುಂದೆ ಅನೇಕ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಒಟ್ಟಿನಲ್ಲಿ ರುದ್ರ ಪಾರಾಯಣೆ, ಚಮಕ ಪಾರಾಯಣೆ, ಹಾಗೆ ಮೃತ್ಯುಂಜಯ ಜಪ, ರುದ್ರಾಭಿಷೇಕ ಮತ್ತು ನಿರಂತರವಾದಂತಹ ಜಲಧಾರಾ ಅಭಿಷೇಕ, ರುದ್ರ ಮಂತ್ರಗಳನ್ನು ಪಠನೆ ಮಾಡ್ತಾ ಶಿವಲಿಂಗದ ಮೇಲೆ ನಿರಂತರವಾಗಿ ಜಲಧಾರಾ ಅಭಿಷೇಕ ಮಾಡುವ ಮಾತ್ರದಿಂದ ಅನೇಕ ರೀತಿಯಾದಂಥ ಅರಿಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಈಗ ಕಣ್ಣಿನ ತೊಂದರೆ ಇದೆ ಅಥವಾ ಅನೇಕ ರೋಗ ರುಜಿನಗಳಿದೆ, ಅದಕ್ಕೆಲ್ಲ ವಿಶೇಷವಾಗಿ ಈ ಪರಿಹಾರಗಳನ್ನು ಹೇಳ್ತಾರೆ. ನೋಡಿ, ರವಿಯ ದೋಷದಿಂದ ಜ್ವರ ಬಹಳ ವಿಶೇಷವಾಗಿ ಹೀಟೈಕಾರಕ ಅಲ್ವ, ಹಾಗಾಗಿ ಹೀಟಿಂದ ಶರೀರದಲ್ಲಿ ಜ್ವರವೂ ಕೂಡ ಉತ್ಪತ್ತಿಯಾಗುತ್ತೆ. ಅಗ್ನಿಮಾಂದ್ಯ, ಕ್ಷಯ, ಅತಿಸಾರ, ರಾಜಕೋಪಗಳಿಗೆ ವಿಶೇಷವಾಗಿ ಈ ಸೂರ್ಯನೇ ಕಾರಕ. ಹಾಗಾಗಿ ಗೌರ್ಮೆಂಟಿನ ಕೆಲಸ ಆಗಬೇಕು ಅಂತಂದರೆ ರವಿ ಬಹಳ ಚೆನ್ನಾಗಿರಬೇಕು, ಅಥವಾ ರವಿಯ ಸಂಬಂಧವಾದಂಥ ದಶಾಭುಕ್ತಿಗಳು ನಡೀತಾ ಇರಬೇಕು, ಅಥವಾ ಜಾತಕದಲ್ಲಿ ಬುಧಾದಿತ್ಯ ಯೋಗ ಎಂಬುದನ್ನು ಕೂಡ ಹೇಳ್ತೇವೆ ನಾವು. ಇಂತಹ ಸಮಯ ಬಂದಾಗ ಆಟೋಮೆಟಿಕ್ಕಾಗಿ ನಮಗೆ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಗೌರ್ಮೆಂಟಿನ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಕೂಡ ಅಭಿವೃದ್ಧಿ ಆಗ್ತಾ ಬರ್ತದೆ. ನಮಗೆ
ಗೌರ್ಮೆಂಟಿನ ಕೆಲಸ ಕಾರ್ಯಗಳು ಅಥವಾ ಗೌರ್ಮೆಂಟ್ ನೌಕರಿ ಆಗಬೇಕು ಅಥವಾ ಗೌರ್ಮೆಂಟಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಸೂರ್ಯನ ಅನುಗ್ರಹ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಸೂರ್ಯನ ಅನುಗ್ರಹ ಇಲ್ಲ ಅಂತಾದರೆ ಗೌರ್ಮೆಂಟಿನ ಸಂಬಂಧವಾದಂಥ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೋಡಿ, ಸೂರ್ಯನಿಗೆ ಬಹಳ ಮುಖ್ಯವಾಗಿ ಅಧ್ಯಾತ್ಮ ವಿದ್ಯೆ, ತತ್ವಶಾಸ್ತ್ರ, ವೈದ್ಯಕೀಯ ಶಾಸ್ತ್ರಗಳು ಈ ಗ್ರಹಕ್ಕೆ ಸಂಬಂಧವಾಗಿರುತ್ತದೆ. ಮತ್ತು ಈತನು ಅಯನಕ್ಕೆ ಅಧಿಪತಿ. ಅಯನ ಅಂತಂದರೆ ಯಾವುದು? ಉತ್ತರಾಯಣ ಮತ್ತು ದಕ್ಷಿಣಾಯಣೆ ಅಂತೇಳಿ ಕರಿತೇವೆ. ಉತ್ತರದ ಕಡೆಗೆ ಸೂರ್ಯನು ಸಂಚಾರ ಮಾಡಿದಾಗ ಉತ್ತರಾಯಣೆ ಎಂಬುದಾಗುತ್ತೆ, ದಕ್ಷಿಣ ಕಡೆಗೆ ಸಂಚಾರ ಮಾಡಿದಾಗ ದಕ್ಷಿಣಾಯಣೆ ಎಂಬುದಾಗಿ ಆಗುತ್ತದೆ. ಹಾಗಾಗಿ ಈ ಎರಡೂ ಕೂಡ ಅಯನಕ್ಕೆ ಸೂರ್ಯಗ್ರಹವೇ ಅಧಿಪತಿಯಾಗಿರುತ್ತೆ. ಹಾಗಾಗಿ ಸೂರ್ಯನ ಒಂದು ಆಧಿಪತ್ಯದಿಂದ ಈ ಅಯನ ಹೇಳುವಂಥದ್ದು ಉಂಟಾಗುತ್ತೆ. ರವಿ ಮತ್ತು ಚಂದ್ರರ ಅಂತರಕ್ಕೆ ತಿಥಿಯೆಂದು, ರವಿಚಂದ್ರರ ಯೋಗಕ್ಕೆ ಯೋಗವೆಂದೂ ಹೆಸರನ್ನು ಕರೀತಾರೆ. ಹಾಗೆ ಮೇಷ, ಸಿಂಹ, ಧನುರ್ಲಗ್ನಕ್ಕೆ ಇವನು ಯೋಗಕಾರಕನು. ನೋಡಿ, ನೀವು ಮೇಷಲಗ್ನದಲ್ಲಿ ಹುಟ್ಟಿದಿರಿ ಅಂತಾದರೆ ಸೂರ್ಯನಿಗೆ ಯೋಗಕಾರಕ ಎಂಬುದಾಗಿ ಹೇಳ್ತಾರೆ. ಮತ್ತು ಸಿಂಹಲಗ್ನದಲ್ಲಿ ಹುಟ್ಟಿದರೆ ಸಿಂಹಲಗ್ನಕ್ಕೂ ಕೂಡ ರವಿ ಯೋಗಕಾರಕನ ಅಂತಾನೆ. ಧನುರ್ಲಗ್ನಕ್ಕೂ ಕೂಡ ಈ ಭಾಗ್ಯಾಧಿಪತಿ ಮತ್ತು ಯೋಗಕಾರಕನು ರವಿ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿ ನೀವು ಮೇಷ, ಸಿಂಹ, ಧನುರ್ಲಗ್ನದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ರವಿಯಿಂದ ಬಹಳಷ್ಟು ಯೋಗಗಳಾಗತ್ತೆ. ಇವತ್ತು ಗೌರ್ಮೆಂಟ್ ನೌಕರಿಯಲ್ಲಿ ಇರುವಂಥವರು ಬಹಳಷ್ಟು ಜನ ಇವತ್ತಿನ ದಿವಸ ಈ ಒಂದು ಲಗ್ನದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳನ್ನು ನೋಡ್ತೇವೆ. ಹಾಗೆ ಲಗ್ನದಿಂದ 1, 4, 7, 10 ಅಂದರೆ ನಾವು ಏನು ಇದಕ್ಕೆ ಕೇಂದ್ರ ಅಂತೇಳಿ ಹೇಳ್ತೇವಲ್ಲ, ಇಂತಹ ಕೇಂದ್ರಕ್ಕೆ ಕೇಂದ್ರಾಧಿಪತ್ಯ ಯೋಗವು ಕೂಡ ಈತನಿಗೆ ಶುಭ. ನಿಮ್ಮ ಲಗ್ನದಿಂದ 1, 4, 7, 10 ರವಿ ಇದ್ದರೆ ಅಂತಹ ಜಾತಕನಿಗೆ ಬಹಳಷ್ಟು ಶುಭವಾದಂಥ ಫಲಗಳನ್ನು ರವಿ ನೀಡುತ್ತಾನೆ ಎಂಬುದನ್ನು ಕೂಡ ಜಾತಕದ ರೀತಿಯಲ್ಲಿ ಹೇಳಬಹುದು. ಹಾಗೆ ಮುಹೂರ್ತದಲ್ಲೂ ಕೂಡ ಲಗ್ನದಿಂದ 10 ಮತ್ತು 11ನೇ ಮನೆಯಲ್ಲಿದ್ದಾಗ ಎಲ್ಲ ರೀತಿಯಾದಂತಹ ದೋಷಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಎಂಬುದಾಗಿ ಹೇಳುತ್ತೆ ಶಾಸ್ತ್ರಗಳಲ್ಲಿ. ಏನೋ ಬಹಳಷ್ಟು ತೊಂದರೆ ಇದೆ ಅಂತಾದರೆ ದಶಮದಲ್ಲಿ, ಏಕಾದಶದಲ್ಲಿ ರವಿ ಇದ್ದಾಗ ನಾವು ಏನಾದರೂ ಪೂಜೆ ಪುನಸ್ಕಾರಗಳನ್ನು ಅಥವಾ ಉಪನಯನ, ಗೃಹ ಪ್ರವೇಶ, ಮದುವೆ ಮೊದಲಾದದ್ದು ಮಾಡಿದ್ರೆ ಎಲ್ಲ ರೀತಿಯಾದಂತಹ ದೋಷಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗೆ ಲಗ್ನದಿಂದ ರವಿಯು 10ನೇ ಮನೆಯಲ್ಲಿದ್ದಾಗ ಅಭಿಜಿನ್ ಲಗ್ನವು. ನೋಡಿ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಅಂದರೆ ಸೂರ್ಯೋದಯದಿಂದ ಲಗ್ನ, ಸೂರ್ಯೋದಯವೇ ಒಂದು ಲಗ್ನ ಅಂತ ಹೇಳಿ ಕಲ್ಪನೆ ಮಾಡಿಕೊಂಡ್ರೆ ಅಲ್ಲಿ 10ನೇ ರಾಶಿಯಲ್ಲಿದ್ದಾಗ ನಮಗೆ ಅಭಿಜಿನ್ ಲಗ್ನ ಹೇಳುವಂಥದ್ದು ಬರುತ್ತೆ ಹೇಳುವುದು ಈಗ ಪ್ರತಿನಿತ್ಯವೂ ಕೂಡ ನಮಗೆ ಬರುತ್ತಾ ಇರುತ್ತೆ. ಹಾಗಾಗಿ ಎಲ್ಲ ದೋಷಗಳು ಕೂಡ ಪರಿಹಾರ ಆಗಬೇಕು ಅಂತಂದರೆ ಅಭಿಜಿನ್ ಲಗ್ನದಲ್ಲಿ ನಾವು ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಭಿಜಿನ್ ಲಗ್ನ ಅಂತೇಳಿ ಹೇಳ್ತಾರೆ. ನೆತ್ತಿಯ ಮೇಲೆ ಸೂರ್ಯ ಬಂದಾಗ, ಹಾಗೆ 7ನೇ ಮನೆಯಲ್ಲಿದ್ದಾಗ ಗೋಧೂಳಿ ಲಗ್ನ ಎಂಬುದಾಗಿ ಕರೀತಾರೆ. ಇದನ್ನು ಕ್ರಮವಾಗಿ ಉದಯ ಲಗ್ನದಿಂದ ಹಾಗೆ ದಶಮ ಸಪ್ತಮಗಳಿಂದ ನಾವಿದನ್ನು ಕೂಡ ಎಣಿಸಬೇಕಾಗತ್ತೆ. ಇದು ಪ್ರಚಾರದಲ್ಲಿರುವಂಥದ್ದು ಗೋಧೂಳಿ ಲಗ್ನ ಮತ್ತು ಗೋಧೂಳಿ ಲಗ್ನ, ಅಭಿಜಿನ್ ಲಗ್ನ ಹೇಳುವಂಥದ್ದು ಇದು ಪ್ರಚಾರದಲ್ಲಿರುವಂಥದ್ದು ಹೌದು. ಇದು ರವಿಯಿಂದ ಇದನ್ನು ನಾವು ಪರಿಗಣನೆ ಮಾಡಬೇಕಾಗತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ಮತ್ತು ಭಾನುವಾರ ದಿವಸ ಹಸ್ತ ನಕ್ಷತ್ರ ಬಂದರೆ 27 ನಕ್ಷತ್ರದಲ್ಲಿ ಭಾನುವಾರ ಈ ಹಸ್ತ ನಕ್ಷತ್ರ ಬಂದರೆ ಅದಕ್ಕೆ ಅಮೃತ ಸಿದ್ಧಿ ಯೋಗ ಎಂಬುದಾಗಿ ಕರೀತಾರೆ. ನೋಡಿ, ಅಮೃತ ಸಿದ್ಧಿ ಯೋಗ ಯಾವಾಗ ಆಗತ್ತಪ್ಪ ಅಂತಂದರೆ ಭಾನುವಾರ ಹಸ್ತ ನಕ್ಷತ್ರ ಬಂದಾಗ. ಈ ಅಮೃತ ಸಿದ್ಧಿ ಯೋಗ ಬಹಳ ಒಳ್ಳೆಯದು. ಅಮೃತ ಸಿದ್ಧಿ ಯೋಗದಲ್ಲಿ ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದೇ ತರಹ ರವಿವಾರ ದಿವಸ ಅನುರಾಧ ನಕ್ಷತ್ರ ಬಂದುಬಿಟ್ರೆ ಅದಕ್ಕೆ ಮೃತ್ಯು ಯೋಗ ಎಂಬುದಾಗಿ ಹೇಳ್ತಾರೆ. ನೋಡಿ, ಎಷ್ಟೋ ಸಲ ಭಾನುವಾರ ಇದೆಯಪ್ಪ ಅಂತೇಳಿ ಹೇಳ್ತಾರೆ, ಅನುರಾಧ ನಕ್ಷತ್ರ ಆದರೆ ಅದು ಮೃತ್ಯು ಯೋಗವನ್ನು ಕಲ್ಪನೆ ಮಾಡುತ್ತದೆ. ಹಾಗಾಗಿ ಅನುರಾಧ ನಕ್ಷತ್ರ ಭಾನುವಾರ ಬರುವಂಥದ್ದು ಒಳ್ಳೆಯದಲ್ಲ ಎಂಬುದನ್ನು ಕೂಡ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗೆ ಲಗ್ನದಿಂದ 10ನೇ ಮನೆಯಲ್ಲಿದ್ದಾಗ ಸೂರ್ಯನಿಗೆ ದಿಗ್ಬಲವಿರುತ್ತದೆ. ದಿಗ್ಬಲ ಅಂತಂದರೆ ಆ ದಿಕ್ಕಿಗೆ ಅಧಿಪತಿಯಾಗಿರ್ತಾನೆ. ಆ ಗ್ರಹವೂ ಕೂಡ ಬಹಳಷ್ಟು ರೀತಿಯಾಗಿ ಒಂದು ವಿಶೇಷವಾದಂಥ ಶಕ್ತಿಯಿಂದ ನಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಅನುಗ್ರಹ ಮಾಡ್ತಾ ಇರ್ತದೆ. ಹಾಗೆ ಈತನು ಕಾಲಪುರುಷನ ಮುಖವೆಂದು ಸೂಚನೆಯನ್ನು ಹೇಳ್ತಾರೆ. ಕಾಲಪುರುಷನಿಗೆ ಕಾಲಾಂಗಾನಿ ವರಾಂಗ ಆನನ ಮುಖ ಹೃತ್ಕೋಡ ವಾಸೋಭೃತಃ ಎಂಬುದಾಗಿ ಗ್ರಂಥಗಳನ್ನೆಲ್ಲ ಹೇಳಿದ್ದಾರೆ. ಅರ್ಥ ಏನಂತಂದರೆ ಕಾಲಪುರುಷನ ಮುಖದ ಭಾಗ ಯಾರಪ್ಪ ಅಂತಂದರೆ ಸೂರ್ಯನೇ ಮುಖದ ಭಾಗ. ಹಾಗಾಗಿ ಕಾಲಪುರುಷನಲ್ಲಿ ತೊಂದರೆ ಆಗಿದೆ, ಮುಖದಲ್ಲಿ ಏನಾದರೂ ತೊಂದರೆ ಆಗಿದೆ ಅಂತಂದರೆ ಅದರಲ್ಲೂ ಕೂಡ ಸೂರ್ಯನಿಂದ ತೊಂದರೆ ಆಗಿದೆ ಎಂಬುದನ್ನು ಕೂಡ ಹೇಳಬಹುದು ನಾವು. ಹಾಗೆ ಚಂದ್ರ, ಕುಜ,
ಗುರುಗ್ರಹಗಳು ಈ ಗ್ರಹಕ್ಕೆ ಮಿತ್ರರು. ಹಾಗಾಗಿ ನಿಮಗೆ ಸೋಮವಾರ ಮತ್ತು ಮಂಗಳವಾರ, ಗುರುವಾರ ಬಹಳ ಒಳ್ಳೆ ರೀತಿಯಾದಂಥ ವಾರವೂ ಕೂಡ ಇರುತ್ತೆ. ಹಾಗೆ ಈ ಗ್ರಹಗಳು ಮಿತ್ರರು, ಯೋಗವನ್ನುಂಟು ಮಾಡುತ್ತಾರೆ ಈ ಗ್ರಹಗಳು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಶನಿ ಶುಕ್ರರು ಶತ್ರುಗಳಾಗಿರುತ್ತಾರೆ. ವಿಶೇಷವಾಗಿ ನೋಡಿ, ನೀವೆಲ್ಲ ಗಮನಿಸಿರ್ತೀರಿ, ಶುಕ್ರಾದಿತ್ಯ ಸಂಧಿಯಾಗತ್ತೆ. ಸಂಧಿಕಾಲದ ಬಗ್ಗೆ ಹೇಳಬೇಕು ಅಂತಂದರೆ ಅಂಥ ಶುಕ್ರಾದಿತ್ಯ ಸಂಧಿಕಾಲದಲ್ಲೂ ಕೂಡ ಮನುಷ್ಯನಿಗೆ ದೋಷವಾಗತ್ತೆ. ಮತ್ತು ಶನಿ ರವಿ ಪರಸ್ಪರ ತಂದೆ ಮಿತ್ರರು, ತಂದೆ ಮತ್ತು ಪುತ್ರರು. ಹಾಗಿದ್ದಾಗೂ ಕೂಡ ತಂದೆಗೆ ಮಗನಿಗೆ ಶತ್ರುತ್ವ ಇದೆ ಅಲ್ವಾ. ಹಾಗಾಗಿ ಶನಿ ಮತ್ತು ಶುಕ್ರರು ಶತ್ರುಗ್ರಹಗಳು. ಬುಧನು ಸಮನ ಆಗ್ತಾನೆ, ಬುಧನು ಮಿತ್ರನೂ ಇಲ್ಲ ಶತ್ರುವೂ ಇಲ್ಲ, ಸಮನ ಆಗ್ತಾನೆ. ಹಾಗಾಗಿ ರವಿ ಮತ್ತು ಬುಧರು ಎಲ್ಲಿ ಸೇರ್ತಾರೋ ಅಲ್ಲಿಗೆ ಬುಧಾದಿತ್ಯ ಯೋಗ ಹೇಳುವಂಥ ಬಹಳ ಮುಖ್ಯವಾದಂಥ ಯೋಗವೂ ಕೂಡ ಆಗತ್ತೆ. ಅದರ ಜೊತೆಗೆ ನಿಪುಣ ಯೋಗ ಅಂತಂದರೆ ಎಲ್ಲದಲ್ಲೂ ಕೂಡ ಅಭಿವೃದ್ಧಿ ಪಡೆದು ಬಹಳ ಮುಖ್ಯವಾಗಿ ಮುಂದೆ 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 ಹೋಗುವಂತಹ ಯೋಗವೂ ಕೂಡ ರವಿ ಮತ್ತು ಬುಧರಿಂದ ಆಗುತ್ತೆ. ಎರಡು ಗ್ರಹಗಳು ಎಲ್ಲೆಲ್ಲಿ ಸೇರ್ತಾರೋ ಅಂತಹ ಒಂದು ಸಮಯಕ್ಕೆ ಮಿತ್ರರಾಗಿದ್ದರೆ, ಸಮರಾಗಿದ್ದರೆ ಆ ಕ್ಷೇತ್ರ ಸಮಯ ಎಲ್ಲವನ್ನು ಕೂಡ ಗಮನಿಸಿ ಯೋಗವನ್ನು ಕೂಡ ಹೇಳಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗಾಗಿ ನಿಪುಣ ಯೋಗ ಹೇಳುವಂತಹ ಯೋಗವನ್ನು ಕೂಡ ಈ ರವಿಯಿಂದ ಬುಧನಿಂದ ನಾವು ಚಿಂತನೆ ಮಾಡಬೇಕು. ಹಾಗೆ ಈತನು ಕೇಂದ್ರ ಕೋಣಗಳಲ್ಲಿ ಲಗ್ನದಿಂದ 1, 4, 7, 10, 5, 9ರಲ್ಲಿ ಉಚ್ಚನು ಸ್ವಕ್ಷೇತ್ರ. ಆದರೆ ಮೇಷ ಮತ್ತು ಸಿಂಹರಾಶಿಯಲ್ಲಿ ಇದಕ್ಕೆ ಪದ್ಮಕ ಹೇಳುವಂಥ ಒಂದು ಯೋಗವನ್ನು ಕೂಡ ಉಂಟು ಮಾಡ್ತಾನೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಪದ್ಮಕ ಹೇಳುವಂತಹ ಯೋಗವನ್ನು ಕೂಡ ಉಂಟು ಮಾಡ್ತಾನೆ. ಹಾಗೆ ಒಟ್ಟಿನಲ್ಲಿ 120 ವರ್ಷ ನಮ್ಮ ದಶಾಭುಕ್ತಿಗಳು ನಡೀತಾ ಇರ್ತದೆ. ನೀವೆಲ್ಲ ಕೇಳಿರ್ತೀರಿ, ಶುಕ್ರದಶೆ, ರವಿದಶೆ, ಕುಜದಶೆ, ಹೀಗೆಲ್ಲ ದಶೆಗಳನ್ನೆಲ್ಲ ಹೇಳ್ತಾ ಇರ್ತೇವೆ. ಇಂಥ ಸಮಯದಲ್ಲಿ ಬಹಳ ಮುಖ್ಯವಾಗಿ 120 ವರ್ಷದ ನಕ್ಷತ್ರ ದಶಾ ಕ್ರಮದಲ್ಲಿ 6 ವರ್ಷ ಈ ರವಿಯ ಆಧಿಪತ್ಯ ಇರುತ್ತದೆ. 6 ವರ್ಷ ಏನಿದೆಯಲ್ವಾ ರವಿದಶೆ, ಆ ರವಿ ಒಳ್ಳೆ ರೀತಿಯಾದಂಥ ಫಲಗಳನ್ನು, ಕೆಟ್ಟ ರೀತಿಯಾದಂಥ ಫಲಗಳನ್ನು 6 ವರ್ಷದಲ್ಲಿ ಕೊಟ್ಟೇ ಕೊಡ್ತಾನೆ. ಹಾಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೂರ್ಯೋದಯದಿಂದ ಸಕಲ ಜೀವ ಜಂತುಗಳ ಜಾಗೃತಿ. ಅಂದರೆ ನಮಗೆ ಎಚ್ಚರ ಆಗಬೇಕು ಅಂತಂದರೆ ಆತ್ಮಕಾರಕ ಸೂರ್ಯನ ಬೆಳಕು ಅಥವಾ ಸೂರ್ಯರಶ್ಮಿ, ಅದರಿಂದ ನಮಗೆ ಜಾಗೃತೆಯಾಗುತ್ತೆ. ಸೂರ್ಯನು ನಡುನತ್ತಿಯಲ್ಲಿದ್ದಾಗ ಅನೇಕ ಕೆಲಸದಲ್ಲಿ ವ್ಯಾಪೃತಿ ಅಂದರೆ ಅನೇಕ ರೀತಿಯಾದಂಥ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರ್ತದೆ. ಹೆಚ್ಚಿನದಾಗ ಅಭಿವೃದ್ಧಿ ಆಗ್ತಾ ಇರ್ತದೆ. ಅಸ್ತಮ ಆದಾಗ, ಸಂಜೆ ಆದಾಗ ನಾವು ಕೂಡ ನಿದ್ರೆ ಮಾಡ್ತೇವೆ ಅಲ್ವಾ. ಹಾಗಾಗಿ ಸೂರ್ಯನಿಂದ ಜಗತ್ತು ಬೆಳಗ್ತಾ ಇದೆ, ನಡೀತಾ ಇದೆ. ಬೆಳಗ್ಗೆ ಸೂರ್ಯ ಉದಯದಿಂದ ಜಾಗೃತಿ, ಮಧ್ಯದಲ್ಲಿದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ಭಾಳಷ್ಟು ಫಾಸ್ಟಾಗಿ ನಡೀತಾ ಇರ್ತದೆ. ಅಸ್ತಮಿಸಿದಾಗ, ಸೂರ್ಯಾಸ್ತ ಆದಾಗ ನಮಗೆಲ್ಲ ಕೆಲಸ ಕಾರ್ಯಗಳಿಗೆ ವಿರಾಮ ಆಗುತ್ತೆ. ಇದು ನಾವು ಹಿಂದಿನ ಕಾಲದ ಗ್ರಂಥಗಳ ರೀತಿಯಲ್ಲಿ. ಆದರೆ ಇವತ್ತು ಸಾಫ್ಟ್ವೇರ್ಗಳು, ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ರೀತಿಯೂ ಕೂಡ ನಡೀತದೆ. ಆದರೆ ಇದು ಸರಿಯಾದಂತಹ ಒಂದು ಕ್ರಮ ಎಂಬುದನ್ನು ಕೂಡ ಹೇಳ್ತಾರೆ. ಪ್ರಕೃತಿಯ ಕ್ರಮ, ಈ ಕ್ರಮ ಯಾವುದಪ್ಪ? ಪ್ರಕೃತಿ ಮತ್ತು ಗ್ರಹಗಳ ಕ್ರಮದಲ್ಲಿ. ಹಾಗಾಗಿ ಇದೇ ಥರ ನಾವು ಜೀವನ ಮಾಡ್ತಾ ಹೋದರೆ ನಮಗೆ ಆರೋಗ್ಯವು ಕೂಡ ವೃದ್ಧಿಯಾಗುತ್ತೆ. ಯಾಕಂದರೆ ಮಧ್ಯರಾತ್ರಿಯಲ್ಲಿ ಕೆಲಸ ಮಾಡಿ ಹಗಲು ನಿದ್ರೆ ಮಾಡಿದ್ರೆ ನಮ್ಮ ಆರೋಗ್ಯ ಆಟೋಮೆಟಿಕ್ಲಿ ತಪ್ಪು ಹೋಗುತ್ತೆ. ಹೀಗೆ ಜಗತ್ತಿನ ಮೇಲೆ ಸೂರ್ಯನ ಪ್ರಧಾನವಾದಂಥ ಪ್ರಭಾವ ಕಾಣ್ತಾ ಇರ್ತೇವೆ ನಾವು. ಸೂರ್ಯನಷ್ಟು ಪ್ರಭಾವ ಬೇರೆ ಯಾವುದೇ ಗ್ರಹಗಳ ಒಂದು ಕ್ರಮದಲ್ಲೂ ಕೂಡ ನಾವು ಕಾಣುವುದಿಲ್ಲ. ಹಾಗಾಗಿ ಸೂರ್ಯನ ಪ್ರಭಾವ ಬಹಳಷ್ಟು. ಹಾಗೆ ಬೃಹತ್ ಪರಾಶರ ಹೋರಿಯಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ತ್ರಿಮಧ್ವಾಪ್ಲುತ ದೂರ್ವೆಯಿಂದ ಸೂರ್ಯ ಮಂತ್ರದಿಂದ ಹೋಮ ಮಾಡಿದಾಗ ನಮಗೆಲ್ಲ ಅರಿಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಹಾಗೆ ಅರಿಷ್ಟ ಸ್ಥಾನಗತನಾದರೆ ನೋಡಿ, ಸೂರ್ಯನು ಅನುಕೂಲ ಇಲ್ಲ ಅಥವಾ ಸೂರ್ಯನು ನಮ್ಮ ಜಾತಕದಲ್ಲಿ ಕೆಟ್ಟು ಹೋಗಿದೆ, ಸೂರ್ಯನ ಪ್ರಭಾವ ತೊಂದರೆಯಲ್ಲಿದೆ ಅಂತ ಆದರೆ ಹೃದಯ ಸಂಬಂಧವಾದಂತಹ ರೋಗಗಳು, ರಾಜಪೀಡೆ, ಶಸ್ತ್ರದಿಂದ ತೊಂದರೆಗಳು, ಮತ್ತು ಅನೇಕ ರೀತಿಯಾದಂಥ ಅಗ್ನಿಯಿಂದ ತೊಂದರೆ, ಮತ್ತು ನಮ್ಮ ಕರ್ಮ ಹೇಗೆ ಅಂತಂದರೆ ಪಾಪಕರ್ಮದಲ್ಲೇ ಆಸಕ್ತಿ ಬರುವಂಥದ್ದು. ಒಳ್ಳೇದು ಮಾಡಲಿಕ್ಕೆ ಮನಸ್ಸು ಬರಲ್ಲ, ನಿದ್ರೆ ಮಾಡೋಣ, ಕೆಟ್ಟ ಕೆಲಸ ಮಾಡೋಣ ಹೇಳುವಂಥದ್ದು ಮನಸ್ಸಲ್ಲಿ ಬರುವಂಥದ್ದು. ಮತ್ತು ಹೊಟ್ಟೆಯಲ್ಲಿ ತೊಂದರೆ, ಮತ್ತು ಮೂಳೆ ಸವೆತ. ಬಹಳ ಜನಕ್ಕೆ ನೋಡ್ತೇವೆ ಮೂಳೆ ಸವೆತ ಆಗುತ್ತೆ, ಅದು ಸೂರ್ಯನಿಂದ ಅಂತ ಹೇಳ್ತಾರೆ. ಹಾಗೆ ರುದ್ರಕೋಪ, ರುದ್ರಗಣಗಳ ಪೀಡೆ, ಹಾಗೆ ಪಿತೃಶಾಪ. ನೋಡಿ, ಸಂತಾನಾದಿಗಳು ಆಗದೇ ಇದ್ದಂಥವರಿಗೂ ಕೂಡ ಈ ಪಿತೃಶಾಪ ಅಥವಾ ಸೂರ್ಯನಿಂದ ಚಿಂತನೆ ಮಾಡ್ತೇವೆ. ಶಾಸ್ತ್ರಗಳಲ್ಲಿ, ಪ್ರಶ್ನೆಶಾಸ್ತ್ರದಲ್ಲಿ ರವಿದೋಷ ಬಂದರೆ ಅದಕ್ಕೆ ಪಿತೃದೋಷ ಎಂಬುದಾಗೂ ಕೂಡ ಕರೀತೇವೆ. ಹಾಗೆ ಕಾಮಾಲೆ ರೋಗವು ಕೂಡ ಸೂರ್ಯನಿಂದ ಬರುತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ಜ್ವರಗಳನ್ನು ಕೂಡ ಉಂಟು ಮಾಡುವಂತಹ ಗ್ರಹ ಯಾರಪ್ಪ ಅಂತಂದರೆ ಸೂರ್ಯ.
ಹಾಗಾಗಿ ಜ್ವರದ ಪೀಡೆ ಬಹಳಷ್ಟು ಬರ್ತಾ ಇದೆ ಅಂತಂದರೆ ಒಂದು ಚಿಕ್ಕ ಮಕ್ಕಳಿಗೆ ಬಾಲಗ್ರಹದಿಂದನೂ ಕೂಡ ಬರುತ್ತೆ. ಹಾಗೆಯೇ ಈ ರವಿಯಿಂದನೂ ಕೂಡ ಜ್ವರವೂ ಕೂಡ ಉಂಟಾಗುತ್ತೆ ಶರೀರದಲ್ಲಿ. ಉಷ್ಣಜ್ವರ, ತಾಪಜ್ವರ, ವಿಷಮಜ್ವರ, ಹೀಗೆ ಅನೇಕ ರೀತಿಯಾದಂಥ ಜ್ವರಗಳನ್ನೆಲ್ಲ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗಾಗಿ ಈ ವಿಷಮಜ್ವರ ಇರಬಹುದು ಅಥವಾ ಉಷ್ಣಜ್ವರ ಇರಬಹುದು, ಅದೆಲ್ಲ ಸೂರ್ಯನಿಂದ ಬರುವಂಥದ್ದು. ಹಾಗೆ ನಮ್ಮ ಶರೀರದಲ್ಲಿ ಬಹಳ ಮುಖ್ಯವಾಗಿ ಕಣ್ಣಿನ ತೊಂದರೆ ಇದೆ ಅಂತಾದರೆ ಕನ್ನಡಕ ಹಾಕ್ಕೊಳ್ತೀರಿ ಅಂತಾದರೆ ರವಿ ವೀಕ್ ಆಗಿದ್ದಾನೆ, ಅಥವಾ ಕಣ್ಣಿನ ಸಮಸ್ಯೆಗಳು ಪುನಃ ಬರ್ತಾ ಇದೆ ಅಂತಾದರೆ ರವಿ ದೋಷದಿಂದಲೇ ಉಂಟಾಗಿದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಮತ್ತು ಬಲೆಗಣ್ಣಿಗೆ ಕಾರಕ, ಬಲೆಗಣ್ಣಿಗೆ ತೊಂದರೆ ಬರಬೇಕಾ, ಬಲೆಗಣ್ಣಿಗೆ ಒಳ್ಳೆಯದಾಗಬೇಕಾ, ಸೂರ್ಯನೇ ಅದಕ್ಕೆ ಕಾರಕ ಎಂಬುದಾಗೂ ಕೂಡ ಹೇಳ್ತಾರೆ. ಹಾಗೆ ಗ್ರಹರಾಜನಾದಂತಹ ಈತ ವೈದ್ಯರು ಮತ್ತು ರಾಜಕಾರಣಿಗಳ ಮೇಲೆ ಭಾಳಷ್ಟು ಅಧಿಕಾರ ಉಳ್ಳವಂಥ ಗ್ರಹ ಆಗಿರ್ತಾನೆ. ರಾಜಕಾರಣಿಗಳ ಹಿಡಿತದಲ್ಲಿರಬೇಕಾ, ರಾಜಕಾರಣಿಗಳು ಆಗಬೇಕಾ ಅಂಥವರು ವಿಶೇಷವಾಗಿ ಸೂರ್ಯನ ಆರಾಧನೆ ಮಾಡಬೇಕು. ಮತ್ತು ಜಾತಕದಲ್ಲೂ ಕೂಡ ಸೂರ್ಯನು ಪ್ರಬಲವಾಗಿದ್ದರೆ ಆಗುತ್ತೆ.